ಹೀಗೆ ಅದರ ವೈಬ್ರೇಷನ್ ಅನ್ನುವಂಥದ್ದು ನಮಗೆ ಬೆಳಗಿನ ಜಾವದ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಸಹಾಯಕಾರಿ ಆಗ್ತದೆ. ಅದಾದಮೇಲೆ ಈಗ ನಾವು ಅನುಲೋಮ ವಿಲೋಮವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವಾಗ ಶ್ವಾಸನಳಿಕೆಯನ್ನು ಸ್ವಚ್ಛಗೊಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಪೂರ್ವ ಸಿದ್ಧತೆ ಅಂತ ಕರಿತೀವಿ. ಪ್ರಾಣಾಯಾಮಕ್ಕೆ ಒಂದು ಶ್ವಾಸನಳಿಕೆಯನ್ನು ಮೊದಲನೇ ಹಂತದಲ್ಲಿ ಸ್ವಚ್ಛಗೊಳಿಸ್ಕೊಳ್ಳೋಣ. ಹೀಗೆ ಒಂದೊಂದೇ ಶ್ವಾಸನಳಿಕೆಯನ್ನು ಸ್ವಚ್ಛಗೊಳಿಸ್ಕೊಂಡ ನಂತರ ಎರಡು ಕೈಯಿಂದ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಕಂಟಿನ್ಯೂ ಆಗಿ ಮುಂದುವರಿತದೆ. ವಿಶ್ರಾಂತಿ. ಬಹಳ ವೇಗಗತಿನಲ್ಲಿ ಉಸಿರನ್ನು ತೆಗೆದುಕೊಳ್ತಕ್ಕಂಥ, ಉಸಿರನ್ನು ಬಿಡ್ತಕ್ಕಂಥ, ನಿಶ್ವಾಸ ಉಚ್ಛ್ವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಯೊಂದಿಗೆ ಈ ರೀತಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಮನಸ್ಸು ಹೆಚ್ಚು ಕಾನ್ಸಂಟ್ರೇಷನ್ ಆಗುತ್ತೆ. ಈ ರೀತಿ ಪೂರ್ವ ಸಿದ್ಧತಾ ಹಂತದಲ್ಲಿ ನಮ್ಮ ಎರಡು ಶ್ವಾಸನಳಿಕೆಯನ್ನು ಗಾಳಿಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಒಂದೊಂದೇ ಶ್ವಾಸ ನಳಿಕೆ ಮೂಲಕವಾಗಿ ವೇಗವಾಗಿ ಗಾಳಿ ಹೊರಕ್ಕೆ ಮತ್ತು ಒಳಕ್ಕೆ, ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಆಮೇಲೆ ಎರಡು ಕೈಗಳಿಂದ ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ವೇಗವಾಗಿ ನಮ್ಮ ಎರಡು ಮೂಗಿನ ಒಳಗೆ ಸ್ವಚ್ಛ ಆಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಎಲ್ಲ ಪ್ರಾಣಾಯಾಮಗಳನ್ನು ನಾವು ಭಾಳ ಈಸಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಇದು ಸಾರ್ಥಕತೆ ಆಗ್ತದೆ. ಈಗ ಅನುಲೋಮ, ಇದು ನಾಸಿಕ್ ಮುದ್ರಾ, ಅನುಲೋಮ ವಿಲೋಮವನ್ನು ಅಭ್ಯಾಸ ಮಾಡೋಣ. ಇನ್ಹಲೇಷನ್ ಪೂರ್ಣ ದೀರ್ಘವಾಗಿ, ಸ್ಲೋಲಿ ಎಕ್ಸಲೇಷನ್ ಬಲ ಮೂಗಿನ ಒಳಗೆಯಿಂದ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೆ ಮೂಗಿನ ಎಡ ಮತ್ತು ಬಲವಳೆ ಮೂಲಕವಾಗಿ ಉಸಿರನ್ನ ತೆಗೆದುಕೊಳ್ತಾ ಅದನ್ನು ಹೋಲ್ಡ್ ಮಾಡ್ತಾ ಎಡವಳೆಯನ್ನು ಮುಚ್ಚಿ ಬಲವಳೆಯಿಂದ ಉಸಿರು ಹೊರಗೆ ಹಾಕ್ತಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಈ ರೀತಿ ಇವೆರಡೂ ಕೂಡ ಭಸ್ತ್ರಿಕಾ ಆಗ್ಬೋದು, ಅನುಲೋಮ ವಿಲೋಮ ಆಗ್ಬೋದು, ಕಪಾಲಭಾತಿ, ಓಕೆನಾ. ಹಾಗೆಯೇ ನಮ್ಮ ಒಂದು ಬ್ರೈನ್ ಶೈನ್ ಆಗಲಿಕ್ಕೆ ಕಪಾಲಭಾತಿ ಕೂಡ ಭಾಳ ಬ್ರೈನ್ಗೆ ಬ್ಲಡ್ ಸ್ಟಿಮ್ಯುಲೇಟ್ ಆಗುವಂಥ ಹಂತದಲ್ಲಿ ಕೂಡ ಅದು ನಮಗೆ ಸಹಾಯಕಾರಿ ಆಗ್ತದೆ. ಓಕೆ, ಈಗ ಕಪಾಲಭಾತಿ ಅಭ್ಯಾಸ ಮಾಡೋಣ. ಹಿಂಗೆ ಓನ್ಲಿ ಫಾರ್ ಎಕ್ಸಲೇಷನ್ ಮಾಡ್ತಾ ಹೋದಂಗೆಲ್ಲ ನಮ್ಮ ಲಂಗ್ಸ್ ಕೆಪಾಸಿಟಿ, ಉಸಿರನ್ನು ಒಳಕ್ಕೆ ವೇಗವಾಗಿ ತೆಗೆದುಕೊಂಡು ಆಮ್ಲಜನಕವನ್ನು ಕೊಟ್ಟು ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೊರಗೆ ಹಾಕ್ತಾ ಹೋಗ್ತೀವಿ. ಅವಾಗ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಒಳ್ಳೆಯ ಶಕ್ತಿ ಬರ್ತದೆ, ಒಳಾಂಗಗಳಿಗೆ. ಅದು ಹೃದಯ ಆಗ್ಬೋದು, ನಮ್ಮ ಶ್ವಾಸಕೋಶಗಳಾಗ್ಬೋದು, ಜೀರ್ಣಾಂಗ ಇವದಲ್ಲಿರ್ತಕ್ಕಂಥ ಜಠರಾಗ್ನೆ, ಸಣ್ಣ ಕರಳು, ದೊಡ್ಡ ಕರಳು, ಮತ್ತು ಮೆದುಜೂರಕ ಗ್ರಂಥಿ, ಹೀಗೆ ಪ್ರತಿಯೊಂದು ಅಂಗಾಂಗಕ್ಕೆ ಇದು ಬಹಳ ಸಹಾಯಕಾರಿ ಆಗೋದ್ರ ಮೂಲಕ ಒಳ್ಳೆಯ ಒಂದು ಆರೋಗ್ಯಕರ ಮನಸ್ಥಿತಿಯನ್ನು, ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಒಂದು ಮನಸ್ಥಿತಿಯನ್ನು, ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕಾರಿ. ಮುಂದೆ ಮೆಂಟಲ್ ಪೀಸ್, ಮಾನಸಿಕ ನೆಮ್ಮದಿಗಾಗಿ ಭ್ರಾಮರಿ ಪ್ರಾಣಾಯಾಮ.
ಹೀಗೆ ನಿಧಾನವಾಗಿ ಕೈ ಬಿಡಬೇಕು. ಮನಸ್ಸಿನ ಏಕಾಗ್ರತೆಗೆ ಬೆಳಗಿನ ಜಾವದಲ್ಲಿ ಎದ್ದು ಈ ಒಂದು ದುಂಬಿಯ ಜೇಂಕಾರದ ಶಬ್ದವನ್ನು ಆಲಿಸೋದ್ರ ಮೂಲಕವಾಗಿ ಈ ಭ್ರಾಮರಿಯನ್ನು ಅಭ್ಯಾಸ ಮಾಡ್ತಾ ಹೋಗ್ತೇವೆ. ಕಣ್ಣಿನ ಮೇಲ್ಭಾಗದಲ್ಲಿ ಈ ಥರ ಬೆರಳಿರಲಿ, ಕಿವಿಗೆ ಸ್ವಲ್ಪ ಈ ಥರ ಬೆರಳನ್ನು ಹಾಕ್ಕೊಳ್ಳಿ. ಮಾನಸಿಕ ಏಕಾಗ್ರತೆಯೊಂದಿಗೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ತೆಗೆದುಕೊಂಡಂಥ ಉಸಿರನ್ನು ಓಂಕಾರದ ಮೂಲಕವಾಗಿ ಉಸಿರು ನಿಧಾನಕ್ಕೆ ಹೊರಗೆ ಹಾಕಬೇಕು. ಆ ಮೂಲಕವಾಗಿ ಮನಸ್ಸಿನ ಏಕಾಗ್ರತೆ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಗ್ತದೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣಾಯಾಮಗಳ ನಂತರ ಮನಃಶಾಂತಿಗಾಗಿ ಈ ಒಂದು ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಚೈತನ್ಯ ಶಕ್ತಿ ಒಳ್ಳೆಯ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ನಮ್ಮ ದೇಹ ಈ ಭೂಮಿ ಮೇಲೆ ಒಳ್ಳೆಯ ಆರೋಗ್ಯವಂತ ದೇಹವನ್ನು ಹೊಂದುವುದ್ರ ಮೂಲಕ ಒಳ್ಳೆಯ ಜೀವನ ಶೈಲಿಯನ್ನು ನಡೆಸೋದ್ರ ಮೂಲಕವಾಗಿ ನಾವೆಲ್ಲ ಈ ಭೂಮಿ ಮೇಲೆ ಒಳ್ಳೆಯ ಪ್ರಜೆಗಳಾಗ್ತೇವೆ ಅಂತ ಹೇಳ್ತಾ ಇವತ್ತು ಈ ರೀತಿ ಈ ಒಂದು ಅನುಲೋಮ ವಿಲೋಮ, ಕಪಾಲಭಾತಿ ಮತ್ತು ಭ್ರಾಮರಿ ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿ ಆಯಿತು. ಮತ್ತು ಮುಂದಿನ ವಿಷಯವನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಕೂಡ ನಿತ್ಯ ನಿರಂತರವಾಗಿ ಯೋಗಿಗಳಾಗಿ ಒಳ್ಳೆಯ ಜೀವನ ಶೈಲಿಯೊಂದಿಗೆ ಆರೋಗ್ಯವನ್ನು ಪಡೆದುಕೊಳ್ಳೋದ್ರ ಮೂಲಕ ಮನಸ್ಸು ಮತ್ತು ದೇಹ ಒಳ್ಳೆಯ ಪರಿಶುದ್ಧವಾಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ಶಾಂತಿ ಶಾಂತಿ. ಜೈ ಪತಾಂಜಲಿ. ಎಲ್ಲರಿಗೂ ಕೂಡ ನಮಸ್ತೆ.